ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟರ್. ಸ್ನೇಹಿತರೆ, ಇವತ್ತು ಡೆವಿಲ್ ಸಿನಿಮಾದ ಒಂದು ಸಾಂಗ್ ಬಿಡುಗಡೆ ಆಗಿದೆ, ಎರಡನೇ ಸಾಂಗು. ಈ ಸಾಂಗ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತುಂಬ ಜನ ಅಂದರೆ ಸುಮಾರು ದಿನಗಳಿಂದ ಕಾಯ್ತಾ ಇದ್ರು ಈ ಒಂದು ಸಾಂಗಿಗೆ. ಅಂದರೆ ಸಾಂಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದರು ಸಿನಿಮಾದ ಚಿತ್ರತಂಡ. ಏನು ಸ್ನೇಹಿತರೆ ಅಂತ ಏನು ಹೇಳ್ಬೇಕಪ್ಪ ಅಂತಂದರೆ, ಸಿನಿಮಾದ ಒಂದು ಸಾಂಗ್ ಬಿಡುಗಡೆ ಆಗಿ ಅಂದರೆ ಸಾಂಗ್ ರಿವ್ಯೂ ನಾನು ಮುಂದೆ ಹೇಳ್ತೀನಿ, ಸಾಂಗ್ ಯಾವ ಥರ ಇದೆ ಅನ್ನೋದು. ನಾನು 6 ಗಂಟೆ ರಿಲೀಸ್ ಆಯಿತು ಸಾಂಗ್. 6 ಗಂಟೆ ಕರೆಕ್ಟ್ ಅದೇ ಟೈಮಿಗೆ ಸಾಂಗ್ ರಿಲೀಸ್ ಮಾಡಿದ್ರು. ನಾನು 6:05ಕ್ಕೆ ಕರೆಕ್ಟ್ ನೋಡಿದೆ ಒಂದು ಸಾಂಗ್ನ. 6:05ಕ್ಕೆ ಆವಾಗಲೇ ಒಂದು 4ರಿಂದ 5,000 ಜನ ಅಲ್ಲೇ ಕಮೆಂಟ್ಗಳು ಮಾಡಿದರೆ. ಆಮೇಲೆ ಒಂದು 50-60 ವ್ಯೂಸ್ ಬಂದಿದೆ. ಆಶ್ಚರ್ಯ ಯಾಕಪ್ಪ ಅಂತಂದರೆ, ಒಂದು ಸಾಂಗ್ ರಿಲೀಸ್ ಆಗಿ ನಾನು ಕನ್ನಡ ಸಿನಿಮಾ ರಂಗದಲ್ಲೇ ಒಂದು ಸಾಂಗ್ ಈ ಥರದ ಒಂದು ಹೈಪ್ ಇದೆ ಅಂತಂದ್ರೆ ನನಗೆ ಇದೇ ಫಸ್ಟ್ ಗೊತ್ತಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಡೆವಿಲ್ ಸಿನಿಮಾದ ನೀವು ಒಂದು ಸಾಂಗ್ನ ನೀವು ನೋಡಿದಾಗ ಅದರಲ್ಲಿ ಕಮೆಂಟ್ಗಳೆಲ್ಲ ನೋಡಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಅಷ್ಟು ಬೇಗ ರೀಚ್ ಆಗಿದ್ದು ನನ್ನ ಪ್ರಕಾರ ಇದು ಡೆವಿಲ್ ಸಿನಿಮಾದ ಸಾಂಗ್ ಅಂತ ಹೇಳ್ಬೋದು. ರೀಚ್ ಕೂಡ ಅಲ್ಲೇ ಏನಪ್ಪ, ಜನರು ವೇಟ್ ಮಾಡ್ತಾ ಇದ್ರು. ಅಂದರೆ ಆ ಒಂದು ಅಪ್ಡೇಟಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ರು. ಉದಾಹರಣೆ, ಒಂದು ಯಾವುದೋ ಒಂದು ಸಾಂಗ್ ರಿಲೀಸ್ ಆದಾಗ, ಒಂದು ಟ್ರೈಲರ್ ರಿಲೀಸ್ ಆದಾಗ, ಏನೋ ಒಂದು ಸಿನಿಮಾದ ಒಂದು ಅಪ್ಡೇಟ್ ಬಂದಾಗ ಅದನ್ನ ಜನ ಎಲ್ಲ ಶೇರು, ಆಮೇಲೆ ಅದನ್ನು ಪ್ರಮೋಷನ್ ಟೈಪ್ ಹಾಕೋದು. ಬಟ್ ಈ ಸಿನಿಮಾದ ಒಂದು ಸಾಂಗಿಗೆ ಆಗಿರ್ಬೋದು, ಸಿನಿಮಾದ ಅಪ್ಡೇಟ್ಗೆ ಆಗಿರ್ಬೋದು, ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಸಾಂಗ್ ಬಗ್ಗೆ ಬರೋದಾದರೆ ಸ್ನೇಹಿತರೆ, ಸಾಂಗು ತುಂಬ ಚೆನ್ನಾಗಿದೆ. ಅಜನೀಶ್ ಅವರ ಒಂದು ಮ್ಯೂಸಿಕ್ಕು, ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್ ನಿಮಗೆಲ್ಲರೂ ಗೊತ್ತಿದೆ. ಅವ್ರದ್ದು ಎಲ್ಲ ಸಿನಿಮಾಗಳು ಕೂಡ, ಅಂದರೆ ಅವ್ರು ಮಾಡಿದ ಒಂದು ಮ್ಯೂಸಿಕ್ ಎಲ್ಲ ಸಿನಿಮಾಗಳು ಕೂಡ ಲವ್ ಸಾಂಗ್ ಆಗಿರ್ಬೋದು, ಮಾಸ್ ಸಾಂಗ್ ಆಗಿರ್ಬೋದು, ತುಂಬ ಹಿಟ್ ಆಗಿದೆ. ಆಮೇಲೆ ಕಡೆಗೆ ಒಂದು ಹೊಸತನದ ಒಂದು ಪ್ರಯತ್ನ ಅವ್ರು ಮಾಡ್ತಾರೆ. ಸಿನಿಮಾದ ಒಂದು ಸಾಂಗ್, ಯಾವುದೋ ಒಂದು ಸಿನಿಮಾದ ಅವರ ಒಂದು ಸಾಂಗಿಗೆ ಹೊಸ ಪ್ರಯತ್ನ ಇರುತ್ತೆ. ತುಂಬ ಒಂದು ಸ್ಟೈಲಿಶ್ ಆಗಿ, ತುಂಬ ಒಂದು ಯುನೀಕ್ ಆಗಿ ಒಂದು ಸಾಂಗ್ ಒಂದು ಮ್ಯೂಸಿಕ್ ಕೂಡ ಇರುತ್ತೆ. ಬಟ್ ಈ ಒಂದು ಸಾಂಗ್ ಕೂಡ ಅದೇ ಥರ ನನಗೆ ಅನಿಸ್ತು. ವಿಡಿಯೋಗ್ರಫಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ಸ್ ಕೂಡ ಎಲ್ಲ ದರ್ಶನ್ ಸರ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಮತ್ತು ರಚನಾ ರೈ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ತುಂಬ ಒಂದು ಇದು ಅಂದರೆ ಲವ್ ರೊಮ್ಯಾಂಟಿಕ್ ಸಾಂಗು. ಆ ಥರ ಲವ್ ರೊಮ್ಯಾಂಟಿಕ್ಗೆ ಏನು ಬೇಕಲ್ಲ ಅದನ್ನೆಲ್ಲ ಇಲ್ಲಿ ನಾನು ನೋಡ್ಬೋದು ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ತುಂಬ ಒಂದು ಕಲರ್ಫುಲ್ ಆಗಿದೆ. ಅಂದರೆ ಆ ಲೊಕೇಶನ್ಸ್ ಕೂಡ ಎಲ್ಲ ನೀವು ನೋಡಿದ್ರಂತ ಅಂದ್ಕೊಂಡಿದ್ದೀನಿ. ಒಂದು ಲಿರಿಕಲ್ ವಿಡಿಯೋನ ಆ ಥರ ಒಂದು ಚೆನ್ನಾಗಿ ಮೂಡ್ ಬಂದಿದೆ ಲಿರಿಕಲ್ ವಿಡಿಯೋ. ಇನ್ನು ಏನಪ್ಪ ಅಂದರೆ, ವಿಸುವಲ್ ಟ್ರೀಟ್ ನೋಡೋಕ್ಕೆ, ಅಂದರೆ ಸಿನಿಮಾದ ಒಂದು ಸಾಂಗ್ನ ಪೂರ್ತಿ ನೋಡೋಕ್ಕೆ ಥಿಯೇಟ್ರಲ್ಲಿ ಅದು ಯಾವ ಥರ ಕಾಣಿಸುತ್ತೆ ಅನ್ನೋದು ನಾನು ನೋಡಬೇಕು. ಇನ್ನು ಇದು ಹೆಡ್ಫೋನಲ್ಲಿ ನಾನು ಕೇಳಿದೆ, ಒಂದು 2-3 ಸಾರಿ ಸಾಂಗ್ನ ಕೇಳಿದೆ. ಫೀಲಿಂಗ್ ಅನಿಸ್ತು, ಒಂಥರ ಫೀಲ್ ಥರದ ಒಂದು ಸಾಂಗು. ಲಿರಿಕ್ಸ್ ಅಷ್ಟು ಬಾಯಲ್ಲಿ ಬರ್ತಿಲ್ಲ. ಬಟ್ ಇನ್ಮೇಲೆ ಒಂದು 2-3 ದಿನ ಸಾಂಗ್ ಕೇಳ್ತಾ ಅದೇ ಒಂದೊಂದು ಪದಗಳನ್ನ ಬರ್ತಾ ಹೋಗುತ್ತೆ ಸಾಂಗಲ್ಲಿ. ಈ ಲವ್ ಸಾಂಗ್ ಅಂತಾರ ನನಗೆ ಅದು ರಜನೀಶ್ ಲೋಕನಾಥ್ ಅವರ ಒಂದು ಇದು ಗುರು ಶಿಷ್ಯರ ಸಿನಿಮಾದ ಒಂದು ಸಾಂಗ್, ಆಣೆ ಮಾಡಿ ಹೇಳುತ್ತೀನಿ ಅನ್ನೋ ಸಾಂಗ್ ಇದೆಯಲ್ಲ, ಆ ಸಾಂಗ್ ಕೂಡ ನನಗೆ ಭಾಳ ಇಷ್ಟ ಆಗುತ್ತೆ ಸಾಂಗು. ಅವರು ಭಾಳ ಸಿನಿಮಾದ ಸಾಂಗು, ಲವ್ ರೊಮ್ಯಾಂಟಿಕ್ ಸಾಂಗು ಹಿಟ್ ಆಗೋದು ಭಾಳ ಸಿನಿಮಾ ಉದಾಹರಣೆಗಳಿದೆ. ಜೆಂಟಲ್ಮನ್ ಸಿನಿಮಾದ ಒಂದು ಸಾಂಗ್ ಆಗಿರ್ಬೋದು, ಮತ್ತು ಶಿವಣ್ಣ ಅವರ ಒಂದು ಹಳೆ ಸಿನಿಮಾ ಅಂತಂದರೆ ಒಂದು 10 ವರ್ಷದ ಕೆಳಗಡೆ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಸಿನಿಮಾದ ಹೆಸರು ನೆನಪು ಬರ್ತಾ ಇಲ್ಲ. ಇದು ಶ್ರೀಕಂಠ ಅನ್ನೋ ಒಂದು ಸಾಂಗ್, ಒಂದೊಂದು ಸಾರಿ ಹಿಂಗೆ, ಆ ಸಾಂಗು ಕೂಡ ನನಗೆ ತುಂಬ ಇಷ್ಟ. ಅದು ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್ಕು. ಇನ್ನು ಅವರ ಒಂದು ಮ್ಯೂಸಿಕ್ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್ಕಿಗೆ ಲವ್ ಸಾಂಗು ಒಂದು ಇದು ರಿಸಲ್ಟ್ ತುಂಬ ಚೆನ್ನಾಗಿರ್ತಾವೆ. ಅಂದ್ರೆ ಆ ರಿಸಲ್ಟ್ ಅಂದರೆ ಅದು ಹಿಟ್ ಆಗೋದು ಗ್ಯಾರಂಟಿ. ಆ ಲವ್ ಸಾಂಗ್, ರಜನೀಶ್ ಅವರ ಒಂದು ಮ್ಯೂಸಿಕ್ ಲವ್ ಸಾಂಗು ಕೂಡ ತುಂಬ ಒಂದು ಹಿಟ್ ಆಗುತ್ತೆ. ಬಟ್ ನನಗೂ ಪರ್ಸ್ನಲಿ ಇದು ಅನಿಸ್ತು. ಬಟ್ ಇನ್ನೊಂದು 2-3 ದಿನ ಅಥವಾ ಇನ್ನೊಂದು ವಾರ ಪದೇ ಈ ಒಂದು ಸಾಂಗ್ ಕೇಳಿದಾಗ ಮತ್ತೆ ಅದು ಯಾವುದೇ ರೀತಿ ಒಂದು ಟ್ರೆಂಡ್ ಆಗುತ್ತೆ. ಅದನ್ನು ಪದೇ ಕೇಳ್ದ ಅಂತಲ್ಲ, ಯಾವುದೋ ಒಂದು ರೀತಿ ಟ್ರೆಂಡ್ ಆಗುತ್ತೆ ಆ ಸಾಂಗ್ ಏನು ಅನ್ನೋದು ಕೂಡ ನಮಗೆ ಆ ಒಂದು ಟೈಮಿಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಟೋಟಲ್ ಹೇಳಪ್ಪ ಅಂದರೆ ಆ ಒಂದು ಸಿನಿಮಾದ ಒಂದು ಸಾಂಗ್ ತುಂಬ ಚೆನ್ನಾಗಿದೆ. ಒಂದು ಹೊಸತನ ಅನಿಸ್ತು. ದರ್ಶನ್ ಸರ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಅವರ ಒಂದು ಫೇಸ್ ಒಂದು ಒಂದು ಎನರ್ಜಿ ಲುಕ್ ಇದೆ, ಅದು ಕೂಡ ತುಂಬ ಇಷ್ಟ ಆಯಿತು. ರಚನಾ ರೈ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ಜೋಡಿ ತುಂಬ ಒಂದು ಲವ್ ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಸಿನಿಮಾದ ಒಂದು ರಿಲೀಸಿಗೆ ಅಷ್ಟೇ ಕಾಯ್ತಾ ಇದ್ದಾರೆ ಜನ. 12ಕ್ಕೆ ಅಂತ ರಿಲೀಸ್ ಹೇಳಿದ್ದಾರೆ, ಡಿಸೆಂಬರ್ 12ಕ್ಕೆ. ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಆಮೇಲೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ, ಲಾಸ್ಟ್ ಲಿರಿಕಲ್ ವಿಡಿಯೋ ಎಂಡ್ ಆಗ್ತಿದ್ದಂಗೆ 12ನೇ ತಾರೀಕು ಸಿನಿಮಾ ಒಂದು ರಿಲೀಸ್ ಆಗ್ತಾಯಿದೆ ಅನ್ನೋದು. ಸ್ನೇಹಿತರೆ, ಆ ದಿನ ಕರ್ನಾಟಕದಲ್ಲಿ ಎಷ್ಟು ಜನ ಥಿಯೇಟ್ರಿಗೆ, ಅಂದರೆ ಎಷ್ಟು ಜನ ಅಂತಂದರೆ ಥಿಯೇಟ್ರ್ ಕೆಲವೊಂದು ಕ್ಲೋಸ್ ಆದಂಥ ಉದಾಹರಣೆಗಳು ಇದೆ. ಬಟ್ ಅವತ್ತಿಂದ ನೆಕ್ಸ್ಟ್ ಥಿಯೇಟ್ರ್ ಓಪನ್ ಆಗುತ್ತೆ. ಮತ್ತು ಒಂದು ಏನಪ್ಪ ಅಂದರೆ, ಥಿಯೇಟ್ರ್ ಒಂದು ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಅಂದರೆ ಬ್ಲಾಸ್ಟ್ ಅಂದರೆ ಯಾವ ಥರ ಅಂದರೆ ಆ ಥರ ಒಂದು ಕ್ರೇಜು, ಆ ಥರ ಒಂದು ಫ್ಯಾನ್ಸು, ಅಷ್ಟು ಜನ ಅವತ್ತು ಒಂದು ಹಬ್ಬ ಅನ್ಬೋದು. ಆ ಥರದ ಒಂದು ದಿನ 12ನೇ ತಾರೀಕು ಅನ್ಬೋದು ಸ್ನೇಹಿತರೆ. ಇನ್ನು ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಒನ್ ಬೈ ಒನ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅದರಲ್ಲೂ ಡೆವಿಲ್ ಸಿನಿಮಾಗೂ ಕೂಡ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ಮಾರ್ಕ್ ಸಿನಿಮಾಕ್ಕೆ, 45 ಸಿನಿಮಾಕ್ಕೆ, ಲ್ಯಾಂಡ್ಲಾರ್ಡ್ ಸಿನಿಮಾಕ್ಕೆ, ಇನ್ನೂ ಭಾಳ ಸಿನಿಮಾಗಳು, ಕನ್ನಡ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಈ ಮಂತಲ್ಲಿ ಕೂಡ ಒಂದು 2-3 ಸಿನಿಮಾಗಳಿದೆ. ಎಲ್ಲವೂ ಕೂಡ ಡಿಸೆಂಬರ್ ನವಂಬರಲ್ಲೇ ರಿಲೀಸ್ ಆಗೋ ಒಂದು ಚಾನ್ಸ್ ಕೂಡ ಇದೆ ಸಿನಿಮಾಗಳು. ಕೆಲವೊಂದು ಸಿನಿಮಾಗಳು ಅಪ್ಡೇಟ್ಗಳು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ನೋಡೋಣ ಸಿನಿಮಾಗಳು ಹೆಂಗೆ ರಿಲೀಸ್ ಆಗುತ್ತೆ ಅನ್ನೋದು.
ಸ್ನೇಹಿತರೆ ಕೊನೆಯದಾಗಿ ಹೇಳ್ಬೇಕಪ್ಪ ಅಂತಂದರೆ ಡೆವಿಲ್ ಸಿನಿಮಾದ ಎರಡನೇ ಒಂದು ಲವ್ ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿದೆ. ಆನೆಸ್ಟಾಗಿ ಹೇಳ್ತಾ ಇದ್ದೇನೆ ನಾನು. ಲವ್ ರೊಮ್ಯಾಂಟಿಕ್ ಸಾಂಗ್ ಚೆನ್ನಾಗಿದೆ. ವಿಸುವಲಿ ಒಂದು ಟ್ರೀಟ್ ಚೆನ್ನಾಗಿದೆ, ಒಂದು ಕೊರಿಯೋಗ್ರಾಫರ್ ಚೆನ್ನಾಗಿದೆ, ದರ್ಶನ್ ಸರ್ ಅವರ ಒಂದು ಲುಕ್ ಆಗಿರ್ಬೋದು, ಅವರು ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿರೋ ಅವ್ರನ್ನ ತಂದಿರೋ ಒಂದು ರೀತಿ ತುಂಬ ಚೆನ್ನಾಗಿ ತಂದು ಬಂದಿದೆ. ಇದು ತುಂಬ ಚೆನ್ನಾಗಿ ತಂದಿದ್ದಾರೆ. ಇನ್ನೇನಪ್ಪ ಅಂತಂದರೆ ಇನ್ನು ಸಾಂಗು ಕೂಡ ವಿಸುವಲಿ ಅಲ್ಲದೆ ಕೇಳೋಕ್ಕೂ ಕೂಡ ಹೆಡ್ಫೋನ್ ಹಾಕೊಂಡು ಕೇಳಿ ನಾನು 2 ಸಲ ಸಾಂಗ್ನ ಅದಕ್ಕೂ ಕೂಡ ನನಗೆ ಫೀಲ್ ಅನ್ನಿಸ್ತಾ, ಆ ಒಂದು ಲವ್ ಫೀಲ್ ಅನ್ನಿಸ್ತಾ ಬಂತು. ಜೊತೆಗೆ ಇದಿಷ್ಟು ಈ ಒಂದು ಡೆವಿಲ್ ಸಿನಿಮಾದ ಎರಡನೇ ಒಂದು ಸಾಂಗ್ ಬಗ್ಗೆ ನನ್ನ ಒಂದು ರಿವ್ಯೂ. ನಿಮಗೆ ಈ ಸಾಂಗ್ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ಒಳ್ಳೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.